ಫೇಮಸ್ ಆಂಕರ್ ಬಾಳಲ್ಲಿ ಹೀಗ್ಯಾಕಾಯ್ತು? ವೀಕೆಂಡ್ ಬಂದ್ರೆ ಸಾಕು ಆಕೆ ಕೋಟಿ ಕೋಟಿ ಮನೆಗಳಲ್ಲಿ ಇರ್ತಾರೆ. ಆಂಕರ್ ಬಾಳಿನಲ್ಲಿ ಇದೀಗ ದೊಡ್ಡ ದುರಂತ ಸಂಭವಿಸಿದೆ. ಈಕೆ ಪ್ರತಿಯೊಂದು ರಿಯಾಲಿಟಿ ಶೋಗಳಲ್ಲೂ ಕೂಡ ಆಂಕರ್ ಆಗಿದ್ದಾರೆ. ಸದ್ಯ ಈಕೆ ಯೂಟ್ಯೂಬ್ ಚಾನೆಲ್ ಒಂದನ್ನ ನಡೆಸ್ತಾ ಇದ್ದಾಳೆ. ಸಿನಿಮಾ ರಂಗದಲ್ಲೂ ಕೂಡ ದೊಡ್ಡ ಸಾಧನೆಯನ್ನ ಮಾಡಿದ್ದು. ಈ ನಟಿಯ ಬಾಳಿನಲ್ಲಿ ಆಗಿದ್ದು ಯಾಕೆ ಬಿರುಗಾಳಿ ಬರ್ತಾ ಇದೆ? ಆ ಆಂಕರ್ ಬೇರೆ ಯಾರೂ ಅಲ್ಲ, ಅನುಶ್ರೀ. ಎಸ್, ಆಕೆಯ ಬಾಳಿನಲ್ಲಿ ಬಿರುಗಾಳಿ ಎದ್ದಿದೆ. ಆಂಕರ್ ಬೇರೆ ಯಾರು ಅಲ್ಲ, ಅನುಶ್ರೀ. ಅನುಶ್ರೀ ಬಾಳಲ್ಲಿ ಈಗ ಬಿರುಗಾಳಿ ಎದ್ದಿದೆ. ಬಿರುಗಾಳಿ ಯಾಕಾಗಿ ಹೇಳ್ತು? ಅನುಶ್ರೀ ಎಲ್ಲರಿಗೂ ಗೊತ್ತು, ಆಲ್ಮೋಸ್ಟ್ ಆಲು. ಅನುಶ್ರೀ ಆಂಕರಿಂಗಿಗೆ ತುಂಬಾ ಜನ ಫಿದಾ ಆಗಿದ್ದಾರೆ. ಪಡ್ಡೆ ಹುಡುಗರ ಮನಸ್ಸನ್ನ ಗೆದ್ದಿದ್ದಾರೆ ಅನುಶ್ರೀ. ಈಗ ಅನುಶ್ರೀ ಬಾಳಲ್ಲಿ ಬಿರುಗಾಳಿ ಎದ್ದಿದೆ. ವಿಚಾರ ಏನು ಅಂತಂದ್ರೆ, ಅವರ ಒಂದು ಹೆಸರು ಯಾವಾಗ ಕೇಳಿ ಬಂದಿತ್ತು ಅಂದ್ರೆ ಡ್ರಗ್ಸ್ ಕೇಸ್ನಲ್ಲೂ ಕೂಡ ಒಂದು ಹೆಸರು ಬಂದಿತ್ತು. ಈಗ ಅನುಶ್ರೀ ಹೆಸರು ಮತ್ತೆ ಯಾವ್ದಕ್ಕೆ ಬರ್ತಾ ಇದೆ? ಅನುಶ್ರೀ ಇನ್ನು ಯಾಕೆ ಮದುವೆ ಆಗಿಲ್ಲ ಅನ್ನೋದು ಎಲ್ಲರ ಪ್ರಶ್ನೆ. ಅನುಶ್ರೀ ಅಭಿಮಾನಿಗಳು ಕೇಳೋದು ಒಂದೇ, ಅನುಶ್ರೀ ಯಾಕೆ ಇನ್ನು ಮದುವೆ ಆಗಿಲ್ಲ ಅಂತ. ಆಕೆ ಎಲ್ಲೆಡೆ ಕೇಳುವಂತಹ ಒಂದೇ ಒಂದು ಪ್ರಶ್ನೆ, ನಿಮ್ಮ ಮದುವೆ ಯಾವಾಗ ಅಂತ. ಆಕೆ ತಾಯಿ ಮತ್ತು ತಮ್ಮನ ಜೊತೆ ಸದ್ಯ ವಾಸ ಮಾಡ್ತಾ ಇದ್ದಾರೆ. ಅವರು ಕಷ್ಟದಲ್ಲಿದ್ದಾಗ ತಂದೆ ಅವರನ್ನ ದೂರ ಮಾಡಿದ್ರು. ಇನ್ನು ಅನುಶ್ರೀ ಮನಸ್ಸಿಂದ ಅವರ ತಂದೆ ಇನ್ನೂ ಕೂಡ ದೂರ ಹೋಗಿಲ್ಲ. ಇದೇ ಕಾರಣಕ್ಕೆ ಅನುಶ್ರೀ ಇನ್ನೂ ಕೂಡ ಮದುವೆ ಆಗಿಲ್ಲ. ಅನುಶ್ರೀ ಫ್ಯಾನ್ಸ್ ಇದೇ ಕಾರಣ ಅನ್ಸುತ್ತೆ ಅವರಿಗೆ ಕಮೆಂಟ್ ಮಾಡ್ತಾ ಇದ್ದಾರೆ. ಎಸ್, ಅನುಶ್ರೀಗೆ ಅನುಶ್ರೀ ಫ್ಯಾನ್ಸ್ ಕಮೆಂಟ್ ಗಳನ್ನ ಮಾಡ್ತಾ ಇದ್ದಾರೆ. ಇದು ಕಾಮನ್. ಇದು ಯಾರೋ ಒಬ್ರು ಮದುವೆ ಆಗಿಲ್ಲ ಅಂತಂದ್ರೆ ಮದುವೆ ಯಾವಾಗ ಮದುವೆ ಯಾವಾಗ ಮದುವೆ ಯಾವಾಗ ಅಂತ ಕೇಳ್ತಾನೆ ಇರ್ತಾರೆ. ಅನುಶ್ರೀ ಅದರಲ್ಲೂ ಕೂಡ ಐಷಾರಾಮಿ ಮನೆಗಳಲ್ಲಿ ಫೋಟೋ ಶೂಟ್ ಮಾಡ್ಕೊಂಡಿರೋದು ಅಥವಾ ಒಂದಿಷ್ಟು ಫೋಟೋ ಶೂಟ್ ಮಾಡ್ಕೊಂಡಿರೋದು ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗ್ತಾ ಇತ್ತು. ಅವರ ಒಂದು ಪೋಸ್ಟ್ಗೆ ಕಮೆಂಟ್ ಸರ್ವೇ ಸಾಮಾನ್ಯ. ಅದು ಮದುವೆ ಇನ್ನೂ ಯಾಕಾಗಿಲ್ಲ, ಮದುವೆ ಇನ್ನೂ ಯಾಕಾಗಿಲ್ಲ ಅಂತ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಮೌನವಾಗಿರ್ತಾರೆ. ಜಾಸ್ತಿ ಏನು ತಲೆ ಕೆಡ್ಸ್ಕೊಳಕ್ ಹೋಗಿಲ್ಲ. ನೀವ್ ಯಾರು ಗುರು ನನ್ ಕೇಳಕ್ಕೆ, ಮದುವೆ ಸುದ್ದಿ ಯಾಕೆ ಮಾತಾಡ್ತೀರಾ ಸುಮ್ನೆ ಅಂತ ಅವರು ಕೂಡ ತಳ್ಳಿ ಹಾಕ್ತಾ ಇದ್ದಾರೆ. ಇನ್ನು ಇವರ ವಿಚಾರ ಸದ್ಯ ಮಾತಾಡ್ತಾ ಇದ್ದಿದ್ದು ಯಾವಾಗಾಗಿತ್ತು ಅಂತಂದ್ರೆ, ಅವ್ರು ಕುಂಭಮೇಳಕ್ಕೆ ಹೋಗಿರ್ತಾರೆ. ಮಹಾಕುಂಭಮೇಳಕ್ಕೆ ರಾಜ್ ಬಿ ಶೆಟ್ಟಿ ಅಂಡ್ ಟೀಮ್ನ ಜೊತೆ ಹೋಗಿರ್ತಾರೆ. ಆಗ್ಲೂ ಕೂಡ ಹಲವಾರು ಅನುಮಾನಗಳನ್ನ ಅವರ ಅಭಿಮಾನಿಗಳು ವ್ಯಕ್ತಪಡಿಸ್ತಾ ಇರ್ತಾರೆ. ಸೊ ಈಗ ಅವರೇ ಹೇಳಬೇಕಾಗಿದೆ ತಮ್ಮ ಮದುವೆ ಯಾವಾಗ ಅಂತ. ಅವ್ರನ್ನ ಕೇಳಿದ್ರೆ ನನಗೆ ಟೆನ್ಷನ್ ಇಲ್ಲ, ನೀವ್ ಯಾಕೆ ಹೇಳ್ತೀರಾ ಮದುವೆ ಯಾವಾಗ ಅಂತ ಹೇಳ್ತಾರೆ ಅವರು. ಸೊ ಅದು ಅವ್ರವ್ರಿಗೆ ಬಿಟ್ಟಿದ್ದು, ಮದುವೆ ಯಾವಾಗ ಬೇಕಾದ್ರೂ ಹಾಕೊಳ್ಳಿ. ಆದರೆ ಅನುಶ್ರೀ ಅವರ ಒಂದಿಷ್ಟು ಅಭಿಮಾನಿಗಳು ಅಕ್ಕ ಮದುವೆ ಯಾವಾಗ ಅನ್ನುವಂತಹ ಕಮೆಂಟ್ ಹಾಕೋದು ಭಲೇ ಕಾಮನ್ ಆಗ್ಬಿಟ್ಟಿದೆ. ಭಲೇ ಕಾಮನ್. ಯಾವ್ದೊಂದು ಪೋಸ್ಟಲ್ಲಿ ಬೇಕಾದ್ರೆ ನೋಡ್ತಾ ಹೋಗಿ ಅಕ್ಕ ಮದುವೆ ಯಾವಾಗ ಆಗ್ತೀರಾ, ಕಾಮನ್. ಅವರೇ ತಲೆ ಕೆಡಿಸ್ಕೊಂತಲ್ಲ, ಬಿಡ್ರಿ ರೀ.